ಹಲೋ ಫ್ಯಾಮ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾಚ ವ್ಲಾಗ್ ಗಾಯ್ಸ್. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಮಟನ್ ಸ್ಪೆಷಲ್ ತಂದಿದ್ದಾರೆ. ಏನಂತ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ದಿ ಮಟನ್, ತಲೆ ಕಾಲು ಅಂತ ನೀವು ಕೇಳಿರ್ಬೋದು, ಪಾಯ ಸೂಪಲ್ಲ. ಸೊ ಅದರಿಂದ ರೆಸಿಪಿ ಇವತ್ತು ನಾನು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಹೇಗೆ ರೆಸಿಪಿ ಮಾಡೋದು ನೋಡೋಣ. ಸೊ ಫಸ್ಟಿಗೆ ನಾವು ಮಟನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು. ಸೊ ಕುಕ್ಕರಿಗೆ 1-2 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಮಟನನ್ನು ಹಾಕಬೇಕು. ಸೊ ಅದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಪೆಪ್ಪರ್ ಹಾಕಿ ಸ್ವಲ್ಪ ನೀರು ಹಾಕಿ ಕೈ ಆಡಿಸಿ ಕುಕ್ಕರ್ ಮುಚ್ಚಿಡಬೇಕು. 4-5 ವಿಷಲ್ ಹೊಡ್ಸಿದ್ರೆ ಸಾಕು. ನೋಡಿ, ಮಟನ್ ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ಇದರಿಂದ ನಾವೇನು ಶೇರ್ವ ತೆಗಿತೀವಿ ಅದೇ ಪಾಯ ಸೂಪ್ ಅಂತ ಅಂತೀವಿ. ಪಾಯ ಸೂಪ್ ಕುಡಿತಾ ಇದ್ದೀನಿ. ಸೊ ಪಾಯ ಸೂಪ್ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಎಕ್ಸ್ಪೆಷಲಿ ಹೆಂಗಸ್ರುಗಳು, ವುಮೆನ್ಸ್ ವೀಕ್ಲಿ ಒನ್ಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಅಂತಾರೆ. ಸೊ ನಮ್ಮ ಕಡೆ ಇದಕ್ಕೆ ಶೇರ್ವ ಅಂತ ಅಂತೀವಿ. ಏನು ನಾವು ಕಾಲನ್ನು ಬೇಯಿಸಿರ್ತೀವಿ, ಸೊ ಅದರಿಂದ ತೆಗೆದಿರೋ ಶೇರ್ವ ಇದು. ಪಾಯ ಸೂಪ್ ಕುಡಿಯೋದ್ರಿಂದ ಮೇನಾಗಿ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಸ್ಕಿನ್ ಹೆಲ್ತ್ ಸಪೋರ್ಟ್ ಮಾಡುತ್ತೆ ಚೆನ್ನಾಗಿರೋಕ್ಕೆ. ಆ್ಯಂಡ್ ಡೈಜೆಷನ್ ಆಗಿರ್ಬೋದು ಆ್ಯಂಡ್ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ನಮ್ಮ ಕಡೆ ಡೆಲಿವರಿ ಆದಮೇಲೆ ಮೇನಾಗಿ ಪಾಯ ಸೂಪ್ ಕೊಡ್ತಾರೆ ಬಾಣಂತನದಲ್ಲಿ. ಬಿಕಾಸ್ ಇದರಲ್ಲಿ ಕ್ಯಾಲ್ಶಿಯಮ್ ಆಗಿರ್ಬೋದು, ಫಾಸ್ಫರಸ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಸೊ ಇದು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಮಕ್ಕಳಿಗೆ ಆಗಿರ್ಬೋದು ಎಲ್ಲರೂ ತಿಂದ್ರೂ ಒಳ್ಳೆಯದು. ಯಾವಾಗಿಂದ ನನ್ನ ಮಗಳಿಗೆ ನಾನ್ ವೆಜ್ ತಿನ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ನಾವು ಕೊಡ್ತಾ ಇದ್ದೀವಿ. ಸೂಪ್ ಆಗಿರ್ಬೋದು ಆ್ಯಂಡ್ ಅವಳಿಗೆ ನಳಿ ಕೊಡ್ತೀವಿ, ಅವಳೇ ತಿಂತಾಳೆ, ಕುಟ್ಟಿ ಅವಳೇ ತಿಂತಾಳೆ ಅದರಿಂದ. ಸೊ ಪಾಯ ಸಾರಿಗೆ ಏನು ನಾವು ಮಟನ್ ಬೇಯಿಸ್ಕೊಂಡಿದ್ವಿ ಅದರಿಂದ ಎಷ್ಟು ಬೇಕೋ ಅಷ್ಟು ಶೇರ್ವನ್ ತಕ್ಕೊಂಡು, ಸೊ ಅದಕ್ಕೆ ನಮಗೆ ಮಸಾಲೆಗೆ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಧನ್ಯದ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪುಡಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ. ಸೊ ಇದಿಷ್ಟನ್ನು ಸ್ಮೂತಾಗಿ ರನ್ ಮಾಡಿ ಇಟ್ಕೊಬೇಕು. ಸೊ ಈ ಕಡೆ ನಾವೇನು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ವಿ ಅದೇ ಕುಕ್ಕರನ್ನು ಹಚ್ಚಿ 1 ಟೊಮೊಟೊ, ನಾನು ರುಬ್ಬಿದ್ದನ್ನು ಖಾರ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರನ್ನು ಮುಚ್ಚಿಟ್ಟು 1-2 ವಿಷಲ್ ಹೊಡ್ಸಿದ್ರೆ ಸಾಕು. ಸೊ ವಿಷಲ್ ಆರಿದ್ಮೇಲೆ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಸೊ ಇದಕ್ಕೆ ನಾವು ಕೊಬ್ಬರಿ ಮಸಾಲ ಏನೇನು ಹಾಕ್ತಿದ್ದೀವಿ ಅಂತ ಅಂದರೆ ಕೊಬ್ಬರಿ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ರುಬ್ಬಿ ಇಟ್ಕೊಬೇಕು ಸ್ಮೂತಾಗೆ. ಸೊ ರುಬ್ಬಿದ್ದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ಆಮೇಲೆ ಲಾಸ್ಟಿಗೆ ಟೇಸ್ಟ್ ನೋಡಬೇಕು, ಏನಾದರೂ ಉಪ್ಪು ಖಾರ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಸೊ ಈ ಥರ ಕುದ್ದಾದ್ಮೇಲೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಾಯ ಸಾರು ರೆಡಿ, ಸರ್ವ್ ಮಾಡ್ಬೋದು. ಸೊ ತಲೆ ಫ್ರೈಗೆ ಫಸ್ಟು ನಾವು ಮಟನನ್ನು ಚೆನ್ನಾಗಿ ತೊಳೆದಿಟ್ಕೊಬೇಕು. ಸೊ ಅದು ಮಸಾಲೆಗೆ 1-2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು, 1-2 ಸ್ಪೂನಷ್ಟು ಅಚ್ಕಾರದ ಪುಡಿ, ಶುಂಠಿ. ಸೊ ಇದನ್ನೆಲ್ಲ ಸ್ಮೂತಾಗಿ ರುಬ್ಬಿಟ್ಕೊಬೇಕು. ಒಂದು ಕುಕ್ಕರಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ರುಬ್ಬಿದ್ದನ್ನು ಹಾಕ್ಬಿಟ್ಟು ಸ್ವಲ್ಪ ಹಸಿ ಖಾರ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ಬೇಕು. ಆ್ಯಂಡ್ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಮಟನನ್ನು ಅದಕ್ಕೆ ಹಾಕಿ ಸ್ವಲ್ಪ ಕೈ ಆಡಬೇಕು. ನಂತರ 1 ಸ್ಪೂನಷ್ಟು ಅರಿಶಿನ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಿಟ್ಟು 5 ವಿಷಲ್ ಹೊಡ್ಸಿದ್ರೆ ಮಟನ್ ಚೆನ್ನಾಗಿ ಬೇಯುತ್ತೆ. ಸೊ ನಿಮಗೆ ಏನಾರು ಮಟನ್ ಬೆಂದಿಲ್ಲ ಅಂತಂದರೆ ನೀವು ಎಕ್ಸ್ಟ್ರಾ ವಿಷಲ್ ಹೊಡಿಸ್ಬೋದು. ಸೊ ವಿಷಲ್ ಆರಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಮಟನ್ನು.
ಸೊ ಲಾಸ್ಟಿಗೆ ಸ್ಟವನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಟನ್ ಹೆಡ್ ಫ್ರೈ ರೆಡಿ. ಸೊ ನಾನು ಅಡುಗೆ ಆಗ್ತಿದ್ದಂಗೆ ಬಿಸಿ ಬಿಸಿದು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡಿದೆ. ಎಲ್ಲ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಸೂಪರ್ವಾಗಿದೆ. ಆ್ಯಕ್ಚುಲಿ ನನಗಿದು ರೆಸಿಪಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಇವತ್ತು ಅಮ್ಮನ ಹತ್ರ ಹೇಳ್ಸ್ಕೊಂಡು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಇದಕ್ಕೆ ಉಂಡ ಮಾಡಿದ್ದೀವಿ. ಸೊ ಆಲ್ರೆಡಿ ನಾನು ಉಂಡದ ರೆಸಿಪಿ ತೋರಿಸಿದ್ದೀನಿ. ನಾನು ಪ್ರೊಫೈಲಿಗೆ ಹೋಗಿ ನೋಡಿ, ಉಂಡದ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಇವತ್ತಿನ ರೆಸಿಪಿ ಶೇರ್ವಾ ತಲೆಪಾಯ. ಸೊ ಇದು ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದರೆ ಸೊ ಮಾಡ್ಕೊಂಡು ನೀವು ಮನೇಲಿ ತಿನ್ನಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ರಿ, ಫುಲ್ ವಿಡಿಯೋಸ್ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಥ್ಯಾಂಕ್ ಯು. ಹೀಗೇ ಸಪೋರ್ಟ್ ಮಾಡ್ಕೊಂಡು ನಿಮಗೆಲ್ಲ ಇಷ್ಟ ಆಗಿತ್ತು ವಿಡಿಯೋ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.